ಹಲೋ. ನಿಮ್ಮ ಹೆಸರೇನು? ರಾಧಿಕಾ. ನಿಮಗೆ ನಾನ್ ವೆಜ್ ಫುಡ್ ಇಷ್ಟನಾ ವೆಜ್ ಫುಡ್ ಇಷ್ಟನಾ? ನಾನ್ ವೆಜ್. ನಾನ್ ವೆಜ್ ಅಲ್ಲಿ ಯಾವ್ದು ಇಷ್ಟ? ಚಿಕನ್. ಚಿಕನ್ ಯಾರು ಇಷ್ಟ ಕೈ ಎತ್ತಿ. ಆಯ್ತು. ದೀಪಕ್. ನಿಮಗೆ ಯಾವ ಅಭ್ಯಾಸ ಇಷ್ಟ? ಪೇಪರ್ ಓದೋದು. ನಿಮಗೆ ಯಾವ ಕಲರ್ ಇಷ್ಟ? ರೆಡ್. ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ? 5:30 ಅಥವಾ 5 ಗಂಟೆ. ಬೇಗ ಬಾರಲೇ, ಜನರೆಲ್ಲ ಕೂತಿದ್ದಾರೆ, ನಾಟಕ ಶುರು ಮಾಡಬೇಕು. ಈಗ ಬರ್ತೀಯಾ ಬರೋದಿಲ್ವಾ? ಬರಲ್ಲ. ಬರ್ದೆ ನೋಡು, ಚಿಕ್ಕ ಕೈ ಕೊಡ್ತೀನಿ. ಬಂದೆ. ಇನ್ನಾದ್ರೂ ಬೇಗ ಬರ್ತೀನಿ. ಆಯ್ತು, ಬೇಗ ಬಾ. ನಾನು ಯಾರಂತ ಗೊತ್ತಾಯ್ತಾ? ಓಹೋ, ಯಾರು? ಆಮೆ. ಹೌದು, ನನ್ನ ಆಮೇಲೆ. ಚೇತನ್ ಸರ್, we will start. ಚಿಪ್ಪಿನ ಒಳಗೆ ಅಡಗುವೆನು ಆಮೆ. ಆಮೆ ಆಮೆ ಆಮೆ. ಹೂವು ಹುಲ್ಲು ಹಣ್ಣು ಪಾಚಿ ತರಕಾರಿಗಳನ್ನು ತಿನ್ನುವೆ. ಹೂವು ಹುಲ್ಲು ಹಣ್ಣು ಪಾಚಿ ತರಕಾರಿಗಳನ್ನು ತಿನ್ನುವೆ. ಹುಳ ಉಪ್ಪಟೆ ಮೀನುಗಳ ಜಗಿದು ಜಗಿದು ನುಂಗುವೆನು. ಶಕ್ತಿಶಾಲಿ ನಾನು, ಗುಡ್ ಲುಕಿಂಗ್ ನಾನು. ಶಕ್ತಿಶಾಲಿ ನಾನು, ಗುಡ್ ಲುಕಿಂಗ್ ನಾನು. ಜಂಬವ ಮಾಡಿದ ಮೊಲವನ್ನು ರೇಸಲಿಸುವಲ್ಲಿಸಿದವನು ನಾನು.
ಆದ್ರೆ ಉಪಾಯ ಸ್ವಲ್ಪ ಅಪಾಯನೂ ಇದೆ. ಆದ್ರೂ ಏನಾದ್ರು ಚಿಂತೆ ಇಲ್ಲ ಹೇಳು. ಗೊತ್ತಿದ್ದ ದೊಡ್ಡ ಅಪಾಯ ಇಲ್ಲ ಹೇಳು. ನಾವೊಂದು ಉದ್ದ ಕೋಲಂತನ್ನ ತರ್ತೀವಿ. ಅದನ್ನ ನಮ್ಮ ಕೊಕ್ಕಿನಿಂದ ಕಚ್ಚಿಡಿತೀವಿ. ನೀನು ಅದ್ರ ಮಧ್ಯಭಾಗದಲ್ಲಿ ಕಚ್ಚಿಡ್ಕೋ. ಆಮೇಲೆ ಆಗ ನೀನು ಮುಂದೆ ಹಾರಬಹುದು. ಆದ್ರೆ ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಮೊದಲೇ ನೀನು ಬೈಬಟ್ಕಾಮೆ ಅಂತ ಊರಿಗೆಲ್ಲ ಫೇಮಸ್. ಇಲ್ಲಪ್ಪ, ಗದ್ದೆಯಲ್ಲಿ ಯಾರಾದ್ರೂ ಮಾತಾಡ್ತಾರ? ನಾನಂತೂ ಮಾತಾಡಲ್ಲ. ನನಗೆ ಹೋದ್ರೆ ಸಾಕಾಗಿದೆ. ಕರ್ಕೊಂಡೋಗಿ ಸರಿ ಹಾರಕ್ ರೆಡಿ ಆಗಿದ್ಯಾ? ಹಾ ಸರಿ, ನಡಿ ನಾವು ಹೋಗ್ತಾರ. ಬಡಿದ್ರು ಸಾಯಿಸಿದ್ರು ನಂಗೆ ಮಾತಾಡೋಕೆ ಬರಲ್ಲ. ನೀವಾದ್ರೂ ಹೇಳುವವ್ರಿಗೆ ನಂಗೆ ಮಾತಾಡೋಕೆ ಬರಲ್ಲ ಅಂತ. ಆಯ್ತಾಯ್ತು, ಹೇಳ್ತೀವಿ. ಬೇಗ ಬಾರೋ, ಯಾವಾಗ ನೋಡಿದ್ರು ಬರೀ ಮಾತಾಡ್ತಾನೆ ಇರ್ತಾನೆ. ಸರಿ ಹಾರಕ್ ರೆಡಿ ಆಗಿದ್ಯಾ? ಸರಿ 1 2 3. ಒಂದು ಕೋಲು ಒಂದು ಆಮೆ ಸಹಾಯದಿಂದ 2 ಕೊಕ್ರೆನ ಹಾರಿಸ್ಕೊಂಡೈತಿ. ಅಲ್ಲಿ ನೋಡಿ. ಒಂದು ಆಮೆ ಒಂದು ಕೋಲಿನ ಸಹಾಯದಿಂದ 2 ಕೊಕ್ರೆಯನ್ನು ಹಾರಿಸ್ಕೊಂಡೈತೆ. ಕೊಕ್ರೆ ಸಹಾಯದಿಂದ ಒಂದು ಆಮೆನ ಹಾರಿಸ್ಕೊಂಡೈತೆ. ಹಾಗೆ ಏನೋ ಮಾತಾಡ್ತೈತಿ ಕಂಡ್ರು. ಏನೋ ಕೇಳಿಸಲ್ಲ. ಜೋರಾಗಿ ಹೇಳು, ಜೋರಾಗಿ. ಇವಾಗ ಸ್ವಲ್ಪ ಕಿವಿಡಿ ಜೋರಾಗಿ ಹೇಳು. ವಾಚಾಲಿ ಆನೆ ಮಾತನಾಡಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋಯ್ತು. ಅಗತ್ಯ ಇದ್ರೆ ಮಾತ್ರ ಮಾತಾಡ್ಬೇಕು. ಅಗತ್ಯ ಇದ್ರೆ ಮಾತಾಡೋದು ಹೀಗೆ ಆಗೋದು. ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು. ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ಬೇಕು. ಮಾತಾಡಿ ಮಾತಾಡಿ ಜೀವನೇ ಕಳ್ಕೊಂಡು ಮೊದ್ಲೇ ಬಾಯಿ ಬರಕಲ್ವಾ? ಅದಕ್ಕೆ ಮಾತಾಡಿ ಜೀವನೇ ಕಳ್ಬೇಕು. ನಾನ್ ಸತ್ತಿಲ್ಲ. ನಾನು ಏನ್ ಮಾಡಿದೆ ಅಂದ್ರೆ ಮೇಲಿಂದ ಕೆಳಗೆ ಬಿಡುವಾಗ ನನ್ನ ಬೆನ್ನು ಚಿಪ್ಪನ್ನು ಕೆಳಗೆ ಮಾಡಿಕೊಂಡು ಬಿದ್ದೆ. ಹಾಗಾಗಿ ನಾನು ಸತ್ತಿಲ್ಲ. ಸತ್ತಿರೋದು ನಿಮ್ಮೂರ್ ಕೆರೆ ಆಮೆ ಅಲ್ಲ. ಮಾತನಾಡಿದ ಒಂದೇ ಒಂದು ಕಾರಣದಿಂದ ಮೇಲಿಂದ ಕೆಳಗೆ ಬಿದ್ದು ಸತ್ತೆ ಅಲ್ವಾ? ನನ್ನ ಬೆನ್ನು ಚಿಪ್ಪು ಗಟ್ಟಿಯಾಗಿರುವವರೆಗೂ ಯಾವ ಆಮೆನೂ ಸಾಯೋದಿಲ್ಲ, ತಿಳ್ಕೊಳ್ಳಿ. ಆದ್ರೆ ನೀವು ಮಾತನಾಡದೆ ಇರೋದ್ರಿಂದ ನಿಮ್ಮನ್ನ ಕೆರೆ ಸತ್ತು ಹೋಗಿದೆ. ಯಾಕಂದ್ರೆ ನೀವು ಯಾರು ಮಾತನಾಡದೇ ಇಲ್ಲ. ನಿಮ್ಮನ್ನ ಕೆರೆಗೆ ಯಾರೇ ಕಸ ಹಾಕಿದ್ರು ಮಾತನಾಡಲ್ಲ, ಯಾರೇ ಒತ್ತುಪರಿ ಮಾಡ್ಕೊಂಡ್ರು ಮಾತನಾಡಲ್ಲ, ಯಾರೇ ವಯಸ್ಸು ಮಾಡಿದ್ರು ಮಾತನಾಡಲ್ಲ. ನೀವು ಮಾತನಾಡದೇ ಇರೋದ್ರಿಂದ ನಿಮ್ಮನ್ನ ಕೆರೆ ಸತ್ತು ಹೋಗಿದೆ. ನಿಮ್ಮನ್ನ ಕೆರೆ ಇಲ್ಲ ಅಂದ್ರೆ ನೀವೇ ಇಲ್ಲ.
ಎಲ್ಲ ಒಣಗಿ ನಮ್ಮನ್ನೆಲ್ಲ ಮುಗಿಸಿದ ಮೇಲೆ Why are you not speaking? Matadi, please. Matadi, please. Why are you not speaking? Matadi, please. ಏಳನೇ ತರಗತಿ ಪೂರ್ವ 4ನೇ ತರಗತಿ ಕೇಳಿಸ್ತದೆ ಮೇಘನ